ಬೆಳಗ್ಗೆ ಒಳ್ಳೊಳ್ಳೆ ದರ್ಶನ. ದೇವರೇ, ಈ ಕನಸನ್ನ ನೆನ್ಸು ಮಾಡಪ್ಪ. ಟೈಮ್ ನೋಡೋಣ. ಬೆಳಗ್ಗೆ 5 ಗಂಟೆ ಒಳ್ಳೊಳ್ಳೆ ದರ್ಶನ. ಈ ಕನಸನ್ನ ನೆನ್ಸು ಮಾಡಪ್ಪ. ಕೊನೆಗಂಟ ನೋಡಿದ್ರೆ ಈ ಕನಸು ನೆನ್ಸು ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಗುಡ್ ಮಾರ್ನಿಂಗ್. ನಮಸ್ಕಾರ ಗ್ಯಾಂಗ್. ಏನಪ್ಪ ಬೆಳಗ್ಗೆ 5 ಗಂಟೆಗೆ ಎದ್ದು ಇಷ್ಟು ಇಂಟ್ರೆಸ್ಟ್ ಆಗಿ ಬ್ಲಾಗ್ ಶೂಟ್ ಮಾಡ್ತಾ ಇದ್ದೇನೆ ಅಂತ ಫನ್ ಆಗಿ ನೀವು ಯೋಚನೆ ಮಾಡ್ತಾ ಇರ್ತೀರ ಗ್ಯಾಂಗ್. ಏನು ಬಿಡೋದು, ಚೆನ್ನಾಗಿದೆ. ಯಾಕೋ ಡಲ್ ಆಗಿದೆಯಾ? ಒಂದು ಶೂಟ್ ಕ್ರೇಜಿಯಾಗಿ ಮಾಡೋಣ ಅಂತ ಒಂದು ಐಡಿಯಾ. ಏನು ಗುರು ಇಷ್ಟು ಲ್ಯಾಗ್ ಹೊಡಿತಿದ್ಯಾ ನೀನು? ಬೇಗ ಕಂಟೆಂಟ್ ಬಾಪ. ಏನಿಲ್ಲ ಗ್ಯಾಂಗ್, 2025 ಜುಲೈ 2020 ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 2025 ಜುಲೈ 23 ಯೂಟ್ಯೂಬಲ್ಲಿ ಕಾಣಿಸ್ಕೊಂಡವನು ನಾನು. ಯಾಕೆ 6 ಮಂತ್ 7 ಮಂತ್ ಆದ್ರೂ ಯೂಟ್ಯೂಬಲ್ಲಿ ಯಾಕೆ ಕಂಟೆಂಟ್ ಬಿಟ್ಟಿಲ್ಲ? ಅದು ಪ್ರತಿಯೊಬ್ಬರಿಗೆ ಇದ್ದಿದ್ದು ಡೌನ್ಫಾಲೇ. ನನಗೊಂದು ಡಿಫ್ರೆಂಟಾಗಿ ಡೌನ್ಫಾಲ್ ಆಯಿತು. ಬಟ್ ಸ್ಟಿಲ್ ಆ ಮೈಂಡ್ ಸೆಟ್ ಎಲ್ಲ ರೀಸೆಟ್ ಮಾಡ್ಕೊಂಡು ಬರೋಷ್ಟಲ್ಲಿ ಒಂದಷ್ಟು ದಿನಗಳು ನಾನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೆ. ಇಟ್ಸ್ ಓಕೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಮತ್ತೆ ಯೂಟ್ಯೂಬಲ್ಲಿ ಡಿಫ್ರೆಂಟಾಗಿ ಕೊಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗಿದ್ದೀನಿ. ಇವಾಗ ಎಂಟರ್ಟೈನ್ಮೆಂಟ್ ಮಾಡೋದೊಂದೇ ಬಾಕಿ. ಬರ್ಬಾತ್ ಎಂಟರ್ಟೈನ್ಮೆಂಟ್ಸಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ. ಈ ಚಾನೆಲ್ ಎಲ್ಲಿ ಸ್ಟಾಪ್ ಮಾಡಿದ್ನೋ ಅದನ್ನು ನಾನು ಬಿಡೋದಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕೇ ಬೇಕು. ಮತ್ತು ಇನ್ಸ್ಟಾಗ್ರಾಮ್ ಡಿಆಕ್ಟಿವೇಟ್ ಮಾಡಿತ್ತು, ಮತ್ತು ಅಪ್ಡೇಟ್ ಕೊಡದೆ ಹೋಗಿತ್ತು, ಎಲ್ಲ ಕಡೆಯಿಂದನೂ ಮಿಸ್ಟೇಕ್ ಆಗಿತ್ತು. ಸೊ ಐ ಹೋಪ್ಫುಲಿ ಅದು ಮಿಸ್ಟೇಕ್ ಏನಿದೆ ನನ್ನ ಮೇಲೇ. ಸೊ ಎಂಟರ್ಟೈನ್ಮೆಂಟಾಗಿ ಕೀಪಪ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಪ್ರಾಮಿಸ್ ಮಾಡ್ತಾಯಿದ್ದೀನಿ, ಬರ್ಬಾತಲ್ಲಿ ಎವ್ರಿ ಮಂಡೇ, ವೆಡ್ನೆಸ್ಡೇ, ಫ್ರೈಡೇ ಬ್ಲಾಗ್ಸಲ್ಲಿ ಆ್ಯಕ್ಟಿವ್ ಆಗಿರೋಕ್ಕೆ ಫುಲ್ ಟ್ರೈ ಮಾಡ್ತಾಯಿದ್ದೀನಿ. ಅದನ್ನು ಕಮಿಟ್ಮೆಂಟಾಗಿ ತೊಗೊಂಡು ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಇವತ್ತೇನು ಸೀನ್ ಅಂದರೆ, ಯಾರ್ಯಾರು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿರ್ತೀರೋ ಅವ್ರಿಗೆ ಏನು ಸೀನ್ ಅಂತ ಗೊತ್ತಿರುತ್ತೆ. ಏನು ಸೀನ್? ಸರಿ, ನಾನು ರೆಡಿ ಆಗಿಬಿಟ್ಟು ಬಂದು ಆ ಸೀನ್ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತಿನ ಔಟ್ಫಿಟ್ ಇದಾಗಿರುತ್ತೆ. ಸೊ 2026 ಫಸ್ಟ್ ವ್ಲಾಗ್ ಇದು. ದೇವ್ರಿಗೊಂದು ಪೂಜೆ ಹಾಕ್ಬಿಡೋಣ. ಸೊ ದೇವ್ರ ಪೂಜೆ ಮುಗೀತು. ಸೊ ಲೆಟ್ಸ್ ರ್ಯಾಪ್ ಅಪ್. ಟೈಮ್ ಆಗ್ತಿದೆ. ಆನ್ ದಿ ವೇ ಹೋಗ್ತಾ ಏನಂತ ಅಪ್ಡೇಟು ನಾನು ತಿಳಿಸ್ತೀನಿ. ಸೊ ಲೆಟ್ಸ್ ಮನೆಯಿಂದ ಆಚೆ ಹೋಗೋಣ. ಇಲ್ಲಾಂದರೆ ಬೆಳಗ್ಗೆ ಎಲ್ಲೋಗ್ತಿದ್ಯಾ ಮಗಣೆ ಅಂತ ಸ್ಟಾರ್ಟ್ ಮಾಡ್ತಾರೆ ನಮ್ಮಮ್ಮ. ಸೊ ಅಷ್ಟರಲ್ಲಿ ಅವ್ರು ಇದೋಕ್ಕೆ ಮುಂಚೆ ನಾವು ಇಲ್ಲಿಂದ ಜೂಟಾಗ್ಬಿಡೋಣ. ಸೊ ಇವತ್ತು ನಾವು ರೈಡಿಗೆ ಓಡ್ತಾ ಇರೋದು ವೆಹಿಕಲ್ ಇದು.
ಬೆಳಗ್ಗೆ ಅಜ್ಜಿ ಬಂದ್ಬಿಟ್ಟು ಕೈ ನೋತಿದೆ ಕಾಲು ನೋತಿದೆ ಅಂತ ಅವರು ಸುಸ್ತಲ್ಲಿದ್ದರು. ನಾವು ಸುಸ್ತಲ್ಲಿ ನಾವು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರಿಗೆ ಬೆಳಗ್ಗೆ ಏನಿತ್ತು ಏನೋ ಮಾಡ್ತಾವಲ್ಲ ಅಂತ ಸೈಕಲ್ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಹತ್ರ ಮಾತಾಡೋಕ್ಕಾಗಿಲ್ಲ. ಸೊ ಇವತ್ತು ಬೆಳಗ್ಗೆ ಮಾರ್ನಿಂಗ್ ರೈಡ್ಗೆ ನಾವು ಐಸ್ನ ಇದೆ ನನ್ನ ಐಸ್ ಹಚ್ಚಿದ ಐಸ್ ಗ್ರೀನು. ನನಗೆ ಅದು ಐಸ್ ಅಂತಲೇ ಕಣ ಅಂತ ಹೆಸರು ಬಂದಿತ್ತು. ಸೊ ಅದನ್ನು ಅದು ಈಗ ಏನು ಐಸ್ ಅಂತ ನೇಮ್ ಮಾಡಿದ್ದೀನಿ. ಏನು ಗುರು ಬೆಳಗ್ಗೆ ಹಾಕೋ ಎಲ್ಲೂ ಹೋಗ್ತಾ ಇದ್ದ ನೀವು ಅಂತ ಯೋಚನೆ ಮಾಡಿಬಿಡಿ. ನಿಮ್ಗೇನೋ ದೊಡ್ಡ ಸರ್ಪ್ರೈಸೇ ಇಟ್ಟಿದ್ದೀನಿ. ಯಾರ್ಯಾರು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿರ್ತೀರೋ ಅವ್ರಿಗೆ ಗೊತ್ತಿರತ್ತೆ. ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ತಾ ಇದ್ದವ್ರಿಗೆ ಸೊ ಈ ವ್ಲಾಗಲ್ಲಿ ದಯವಿಟ್ಟು ನೋಡಿ. ಎಲ್ಲರೂ ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೋಯ್ತಾ ಅಲ್ಲಲ್ಲಿ ಅಪ್ಡೇಟ್ ನಾನು ತಿಳಿಸ್ತಾ ಇರ್ತೀನಿ. ಸದ್ಯಕ್ಕೆ ಟೈಮ್ ಅಪ್ ಆಗಿದೆ. ಟೀಮ್ ಆಲ್ರೆಡಿ ಬಂದಿದ್ದಾರೆ. ನಾನು ಒಬ್ಬನೇ ಲೇಟು ಅಂದ್ಕೊಂಡಿದ್ದೀನಿ, ಅದಕ್ಕೆ ಗೊತ್ತಿಲ್ಲ. ಅದು ಬೆಳಗ್ಗೆ ಅದು ಕೇವ್ ಬಂದರೆ ಅದೊಂದು ಸೈಕ್. ಅದೆಲ್ಲ ಮಾಡ್ತಾ ಇರ್ಬೇಕು ಅವಾಗ ಮನುಷ್ಯನಲ್ಲ, ಅದೆಲ್ಲ ಮಾಡ್ತಾ ಇರಬೇಕು. ಸರಿ, ವ್ಲಾಗ್ ನೋಡೋಣ. ಅಲ್ಲಿ ಟೀಮ್ನ ಇಂಟ್ರಡ್ಯೂಸ್ ಮಾಡ್ತೀನಿ, ಅಲ್ಲಿ ಸಿಗ್ತೀನಿ. ಸೊ ವಾಚ್. ನಾನು ಲೊಕೇಶನ್ಗೆ ಹೋಗ್ತಾನೇ ಇದ್ದೀನಿ. ಏನು ಗುರು ಬೆಂಗಳೂರೇ ತೋರಿಸ್ತಾ ಇದೆಯಾ? ಏನು ಸಮಾಚಾರ? ಆಗ್ತೀನಿ ಗ್ಯಾಂಗ್, ಪೋಸ್ಟ್ ಮಾಡ್ತೀನಿ. ಸಾರಿ, ಅಪ್ಡೇಟ್ ಮಾಡ್ತೀನಿ. ಇನ್ನೇನು ಒಂದು 2 ಮಿನಿಟ್ಸ್ ಲೊಕೇಶನ್ ರೀಚ್ ಆಗಿಬಿಡ್ತೀನಿ. ಅಲ್ಲಿಂದ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅದೇನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಸೊ ಟೀಮ್ ಬಂದುಬಿಟ್ರೆ ಓಡೋದೆ. ಸೊ ಟೀಮ್ ವೆಯ್ಟ್ ಮಾಡ್ತಾ ಇರೋದು. ಸೊ ಟೀಮ್ ಬಂದಮೇಲೆ ಅಪ್ಡೇಟ್ ತಿಳಿಸ್ತೀನಿ, ಎಲ್ಲಿ ಏನು ಕತೆ, ಎಲ್ಲಿ ಹೋಗ್ತಿರೋದು ಅಂತ. ಅದಕ್ಕೂ ಮುಂಚೆ ಇವತ್ತಿನ ವ್ಲಾಗಲ್ಲಿ ನಾನು ಮತ್ತು ನಮ್ಮ ಸೀನಿಯರ್ ಫ್ರೆಂಡ್ಸು ವ್ಲಾಗಲ್ಲಿ ಇರ್ತೀವಿ. ಸೊ ಮಂಜುನ ಈ ವ್ಲಾಗಲ್ಲಿ ಇರೋದಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅವರು ಜಾಯಿನ್ ಮಾಡ್ಕೊತೀನಿ. ಮತ್ತು ಅರುಣನ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಸಂದರ್ಭ ಸಿಗ್ತಾಯಿಲ್ಲ. ಸಂದರ್ಭ ಸಿಕ್ಕಿದ ತಕ್ಷಣ ಅವನು ಇಂಟ್ರಡ್ಯೂಸ್ ಮಾಡ್ತೀನಿ. ಚರಣ್ ಸ್ವಲ್ಪ ಫಸ್ಟ್ ವ್ಲಾಗಲ್ಲಿ ಕೊಟ್ಟಿರೋ ಇದಕ್ಕೆ ಅವ್ನು ಪಾಪ ಬರ್ತಾ ಇಲ್ಲ. ಕನ್ವಿನ್ಸ್ ಮಾಡಿ ಏನೋ ಮಾಡ್ತಾಯಿದ್ದೀನಿ. ಸೊ ಟೀಮ್ ಓಪನಿಂಗ್ಸು ಇದೆ. ಟೀಮ್ ಜಾಯ್ನ್ ಆಗ್ಬೋದು. ಬರ್ಬಾತ್ ಎಂಟರ್ಟೈನ್ಮೆಂಟ್ಸ್ ಟೀಮ್ ಜಾಯ್ನ್ ಆಗ್ಬೋದು. ಅಲ್ಲಿ ಬಾಯ್ಸ್ ಆರ್ ಗರ್ಲ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಟೀಮ್ ಜಾಯ್ನ್ ಆಗ್ಬೋದು. ಬರ್ಬಾತ್ ಎಂಟರ್ಟೈನ್ಮೆಂಟ್ಸಲ್ಲಿ ಸದ್ಯಕ್ಕೆ ಎಲ್ಲನೂ ಕೊಡೋಣ ಅಂತಿದ್ದೀವಿ. ಅದಾದಮೇಲೆ ಕಂಟೆಂಟ್ಗೆ ಸ್ಟಿಕ್ ಆಗೋಣ ಅಂತ ಟೀಮ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ಟೀಮ್ ಬಂದಿದ್ದ ತಕ್ಷಣ ಏನು ಕತೆ ಏನು ಸೀನ್ ಅಂತ ಜಾಯ್ನ್ ಆಗ್ತೀವಿ. ಸೊ ಕಾರ್ ನೋಡಿದ್ಮೇಲೆ ಸೀನ್ ಅದು ಏನಂತ ಗೊತ್ತಾಗಿರುತ್ತೆ. ಸೊ ನಾವು ಇವಾಗ ಮೀಟ್ ಮಾಡ್ತಾ ಇರೋದು ನಮ್ಮ ಸೀನಿಯರ್ನ. ರೋಹಿತನ ನಮಸ್ಕಾರ. ಎಲ್ಲ ಆರಾಮಪ್ಪ, ನೀವು ಆರಾಮ? ನಾವು ಫುಲ್ ಆರಾಮು. ಏನು ಸೀನ್ ಇವತ್ತು ಕಾರು? ಇವತ್ತು ಮಲೆನಾಡು ಸುಹಾಸ್ ಬ್ರೋ ಹಾಯ್. ನಮ್ಮ ಗ್ಯಾಂಗ್ಗೆ ಇದು 2006 ಮಾಡಲು ಮಾಡಿಫಿಕೇಶನ್ ಫುಲ್ ಆಗಿದೆ. ಓಕೆ, ಇವತ್ತು ಮಲೆನಾಡು ಹಾಸನಲ್ಲಿ ಮಲೆನಾಡು ಕಾಲೇಜಲ್ಲಿ ಇವೆಂಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಚಿದ್ದಿ ಉಡಾಯಿಸಿದೆ ಕಾರಲ್ಲಿ. ಶೋ ಅಲ್ಲಿ ಏನೇನು ನಡೆಯುತ್ತೆ ಅಂತ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲೊಂದು ಗ್ಲಿಮ್ಸ್ ಅಂತ ಆಗ್ತಾ ಇರ್ತೀವಿ. ಫೈನಲಿ 5 o'clock ಅಂದ್ಕೊಂಡಿದ್ದು 7 ಗಂಟೆಗೆ ರೀಚ್ ಆಗಿದ್ದೀವಿ. ಸೊ ಬ್ಲಾಗಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಕಾರ್ನ ಜನರಲ್ ಚೆಕಪ್ ಒಂದು ಮಾಡಿಕೊಂಡು ಇಲ್ಲಿಂದ ಹೊಡೋ ಪ್ಲ್ಯಾನಲ್ಲಿ ಇದ್ದೀವಿ. ದಿಸ್ ಇಸ್ ಕಾಲ್ಡ್ K1 ಕಸ್ಟಮ್ಸ್.
ಕ್ರೇಜಿ ಕಾರ್ಸ್ ಎಲ್ಲ ಇಲ್ಲೇ ರೆಡಿ ಆಗಿಬಿಟ್ಟು ಶೋಕಿಗೆ ಎಲ್ಲದಕ್ಕೂ ಇದೇ ರೀಸನ್. ದ ಒನ್ ಆ್ಯಂಡ್ ಓನ್ಲಿ K1 ಕಸ್ಟಮ್ಸ್. ಸೈಕ್ ಆಗಿದೆ ಗ್ಯಾಂಗ್. ಯಾರ ಪಾಪ ಮಾಡಿಸೋನೆ, ಸರಿಯಾಗಿ ಮಾಡಿಸೋನೆ. ಅಲಾಯ್ಸು, ಕಾರು, ಸ್ಕರ್ಟ್ಸು. ನನಗೂ ಒಂದು ಮಾಡಿಸೋ ಅಂತ ಆಸೆ ಇದೆ. ಮಾಡ್ಸೋಣ ಒಂದೊಂದೇ ಮಾಡ್ಸೋಣ. ಇವಾಗೆ ಕರೆಕ್ಟಾಗಿ ಇಳ್ದಿದ್ದೀವಿ ಆ ಕಡೆಗೆ. ಅಲ್ಲದೆ ಆಟಾಡಿ ಹೋಗ್ತಾ ಇರೋದು. ಮಂಜುನಾ, ಲಿಟ್ರಲಿ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಪಕ್ಕ ನೆಕ್ಸ್ಟ್ ಎಕ್ಸ್ಪೋಗೆ ನಾವು ಹೋಗ್ಬೇಕು, ಶೋಸ್ ನೋಡಬೇಕು. ಆ ಶೋಗೆ ನಮ್ಮದೊಂದು ಕಾರ್ ಎತ್ಕೊಂಡು ಹೋಗ್ಬೇಕು. ಪಕ್ಕ ಅದು ಮಾಡೇ ಮಾಡೋಣ ಮಂಜುನಾ, ಮಾಡೇ ಮಾಡೋಣ. ಒಂದು ಆರ್ಟಿಸ್ಟು ಆರ್ಟಾಗಿ ಕನ್ವರ್ಟ್ ಮಾಡೋದೆ K1 ಕಸ್ಟಮ್ಸ್. ನಮ್ಮ ಆರ್ಟಿಸ್ಟ್ನ ಚೆಕಪ್ ಮಾಡ್ತಾ ಇದ್ದಾರೆ. ಎಲ್ಲೂ ಓಡಿಸಲ್ಲ ಅಪ್ಪ, ನಾನು ಓಡಿಸಿದೆ ತಾನೇ. ನಾನು ಒಂದೆರಡು ವರ್ಷ ನಿಂತು ಮಾಡಿ ನಮ್ಮಲ್ಲ ತಪ್ಪು. चाहिए पूरा सही है. अच्छा ठीक है, ऐसा बोल चाहिए करके बोला, मैं डर गया. 2 ನಿಮಿಷಕ್ಕೆ ಬಾಯಿಗೆ ಬರ್ಸ್ಬಿಟ್ಟು 2000 दे रहे, 2000 के उधर नहीं है. अच्छा चाय के नहीं आता. टेप लगा दो यार. ಜನರಲ್ ಚೆಕಪ್ ಒಂದು ಮಾಡಿಕೊಂಡು ಹೈವೇ ಸಿಗ್ತೀವಿ.
ಇಂಟ್ರೋ ಮಾತಾಡಕ್ಕೂ ಟೈಮ್ ಬಿಡ್ತಾ ಇಲ್ಲ ಆಗ ಇಂಟ್ರೋ ಅಂತೂ ಮಾತಾಡೋಕ್ಕೆ ಬಿಟ್ಟಿಲ್ಲ ಗ್ಯಾಂಗ್. ಪಟ ಅಂತ ಬಾರಿಸಿದ್ದು ಕಾರ್ ಹೇಳ್ತಿದ್ದಂಗೆ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡಿದೆ ಅಂದ್ಕೊಳ್ಳಿ. ಎಲ್ಲೂ ಸಹ ಇಂಟ್ರೋ ಮಾತಾಡೋಕ್ಕೆ ಚಾನ್ಸೇ ಇದ್ದಿಲ್ಲ. ಸೊ ಇಲ್ಲಿ ತುಂಬ ಕಾರ್ಗಳು ಕಸ್ಟಮೈಸ್ ಬಂದಿದೆ. ಸದ್ಯಕ್ಕೆ ಆಡಿ ಡ್ರಿಫ್ಟ್ ಹೊಡಿತಾರೆ ನೋಡಿ. ಚಿಂದಿ ಉಡಾಯಿಸ್ತಾ ಇದ್ದಾರೆ, ಕಾಸುಗಳನ್ನ ಚಿಂದಿ ಉಡಾಯಿಸ್ತಾ ಇದ್ದಾರೆ, ಮಾತೇ ಇಲ್ಲ. ಗ್ಯಾಪಲ್ಲಿ ಏನೋ ಮಾಡಿದಾಗ ಹೆಂಗೆ ಧೂಲ್ ಎಬ್ಬರಿಸ್ಬಿಟ್ಟು ಅನ್ಕೊಳ್ಳಿ ಆಡಿಯೋನು. ಬಾಗುರು ಫಾಗ್ ಎಂಟ್ರಿ ಓಪನಿಂಗ್ ಇದೆ ಕ್ಲಿಪ್ಪು ಅನ್ಕೊತೀನಿ. ಸೊ KVN ಕಸ್ಟಮರ್ಸ್ ಕಡೆಯಿಂದನೂ ತುಂಬ ಕಾರ್ಗಳು ಬಂದೇ ಇದೆ. ಒಂದೊಂದೇ ತೋರಿಸ್ಕೊಂಡು ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಕೆಲವೊಂದು ಸೂಪರ್ ಬೈಕ್ಸು ಬಂದೇ ಇದೆ. ಸೊ ಕೆಲವೊಂದು ನೋಡ್ಸ್ಕೊಂಡು ಹೋಗ್ತೀನಿ. ಇದು ಹೋಂಡಾ ಸಿವಿಕ್ ಅನ್ಕೊತೀನಿ. ಓಲ್ಡ್ ಸ್ಕೂಲು ಇದ್ದೇ ಇರಲೇಬೇಕು ಒಂದು ಶೋ ಅಲ್ಲಿ. ನಮ್ಮ ಜೊತೆ ಇರಬೇಕಾಯ್ತು GT. ಈ ತರೋಣ ಒಂದು ದಿವಸ. ಎಲ್ಲ ತರೋಕ್ಕಾಗಲ್ಲ, ಒಂದೊಂದೇ ತರೋಣ. ಚಿಂದಿ ಅನ್ಕೊಳ್ಳಿ GT ಮಸ್ತಾಂಗು.
ಚಿಂದಿ ಉಡಾಯಿಸ್ಬಿಡ, ಚಿಂದಿ ಅಂದರೆ ಚಿಂದಿ. ಇದೊಂದು K1 ಕಸ್ಟಮ್ ಇದೆ. ಇಲ್ಲೊಂದು ಇದು ಆ್ಯಕ್ಚುಲಿ ಬೆಲೆಗೆ ನಮ್ಮ ಜೊತೆ ಬೆಳೆಬೇಕಾಯಿತು. ಸ್ಟ್ರಾಪ್ ತೋರಿಸಿದ್ರೆ ಖುಷಿ ಆಗ್ಬಿಡ್ತೀರಾ. ಮಾಡಿಸಿಬಿದು ನಮ್ಮ ಬೇಬಿಲಿದೆ. ಝೆನ್ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಅದು ಸೌಂಡ್ ಬರುತ್ತಾ ಇದೆ. ಝೆನ್ ಒಂದು ಕಡೆ ಅಂದರೆ ಸೌಂಡ್ ಮಾಡ್ತಾರೆ, ನಮ್ಮ ಬೈಕರ್ಸ್ ಇನ್ನೊಂದು ಕಡೆ ಸೌಂಡ್ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಬಾಯ್ಸ್ ಚಿಡಾಯಿಸ್ತಾ ಇದ್ದಾರೆ. ಕಾರ್ನ ಉಡಾಯಿಸಿ ನಿಲ್ಲಿಸ್ತಾ ಇದ್ದಾರೆ. ಆ ಸೌಂಡ್ಗೆ ಕಿವಿ ಇನ್ನೂ ಗುಮ್ಮಂತ ಇದೆ. ಇನ್ನೂ ಶೋ ಇದೆ, ಶೋ ಕಂಟಿನ್ಯೂ ಆಗುತ್ತೆ. ಫುಲ್ ಶೋ ನಾನು ಕಂಪ್ಲೀಟ್ ಕವರ್ ಮಾಡಿ ಹಾಕ್ತೀನಿ. ಆಗದೆ ಸ್ಟೋರಿ ಜಾಯ್ನ್ ಆಗಿರಿ ಅಂತ. ಜಾಯ್ನ್ ಆಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ. ಸೊ ಹೋಪ್ಫುಲಿ ನೆಕ್ಸ್ಟ್ ಈ ಥರ ಇವೆಂಟ್ಸ್ ಎಲ್ಲ ಕಂಡಕ್ಟ್ ಆದಾಗ ಕೆಲವೊಂದು ಪಾಸಸ್ ಇದ್ದಾಗ ನಾನು ಕರೆದಿದ್ದೀನಿ, ಜಾಯ್ನ್ ಆಗಿ.